ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಎಸ್, ಸಾಮಾಜಿಕ ಬದ್ಧತೆ ಮತ್ತು ಕಳಕಳಿಯ ಮಾಧ್ಯಮ ಜೀ ಕನ್ನಡ ನ್ಯೂಸ್ ಸುದ್ದಿಯ ಫಲಶ್ರುತಿ ಅಂತ ಹೇಳಬಹುದು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಟು ಹರಪನಹಳ್ಳಿ ರಸ್ತೆಯ ದುಸ್ಥಿತಿಯ ಸುದ್ದಿ ಕುರಿತಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ಪ್ರಸಾರ ಮಾಡಿತ್ತು. ಜೀ ಕನ್ನಡ ನ್ಯೂಸ್ನಲ್ಲಿ ಗುಂಡಿ ಗಂಡಾಂತರ ಶೀರ್ಷಿಕೆಯಡಿ ಸುದ್ದಿ ಪ್ರಸಾರವಾಗಿದ್ದ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿರುವ PWD ಇಲಾಖೆ ಮತ್ತು AEE ಫೀಲ್ಡ್ಗಿಳಿದು ರಸ್ತೆ ಪರಿಶೀಲನೆ ಮಾಡಿದ್ದಾರೆ. ಕೊಟ್ಟೂರು ಟು ಹರಪನಹಳ್ಳಿ ರಸ್ತೆ ದುರಸ್ತಿಗೆ AEE ನಾಗನಗೌಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೀ ಕನ್ನಡ ನ್ಯೂಸ್ ವಾಹಿನಿಯ ಸುದ್ದಿ ಬಿತ್ತರಕ್ಕೆ ಕೊಟ್ಟೂರು ಗ್ರಾಮಸ್ಥರು ಈಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ರಸ್ತೆಯ ದುರಸ್ತಿ ಕುರಿತಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು, ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಈಗ ಈ ಒಂದು ಸುದ್ದಿ ಪ್ರಸಾರವಾದಂತಹ ಬೆನ್ನಲ್ಲೇ PWD ಇಲಾಖೆ ಎಚ್ಚೆತ್ತುಕೊಂಡು ಕೊಟ್ಟೂರು ಟು ಹರಪನಹಳ್ಳಿ ರಸ್ತೆ ದುರಸ್ತಿಗೆ AEE ನಾಗನಗೌಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಗುಂಡಿಗಳಿಂದ ಕೂಡಿದ್ದಂತಹ ಹರಪನಹಳ್ಳಿ ಟು ಕೊಟ್ಟೂರು ರಸ್ತೆಯ ದುರಸ್ತಿಗೆ ಈಗ AEE ನಾಗನಗೌಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಬದ್ಧತೆ ಹಾಗೂ ಕಳಕಳಿಯಡಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ದ ಜೀ ಕನ್ನಡ ನ್ಯೂಸ್. ಈಗ ಜೀ ಕನ್ನಡ ನ್ಯೂಸ್ ವಾಹಿನಿಯ ಸುದ್ದಿ ಬಿತ್ತರಕ್ಕೆ ಕೊಟ್ಟೂರು ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದಾಗ ರೈಲ್ವೆ ಬಿಡ್ಡಲ್ಲಿ ನೀರು ನಿಂತಿದ್ದನ್ನು JCB ಬಿಟ್ಟು ಅಲ್ಲಿ ವೆಂಟ್ ಕ್ಲಿಯರ್ ಮಾಡಿದ್ದೀವಿ. ಈಗ ರಸ್ತೆಯನ್ನು ಗುಂಡಿ ಮುಚ್ಚಲಿಕ್ಕೆ ಟೆಂಡರ್ ಆಗಿದೆ. ದೇವಿ ಪ್ರಸಾದ್ ಅಂತ ಕಾಂಟ್ರಾಕ್ಟರ್ ಇದ್ದಾರೆ, ಅವರಿಗೆ ನಾವು ಈಗಾಗಲೇ ಎಲ್ಲ ಸೂಚನೆಗಳನ್ನು ಕೊಟ್ಟು ವಿದ್ಯೋಪ ಸಮರೋಪದಲ್ಲಿ ಆ ಕೆಲಸ ಗುಂಡಿ ಮುಚ್ಚೋ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಆದೇಶ ನೀಡಿದ್ದೇವೆ. ನಾಳೆಯಿಂದನೇ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಕಾಂಟ್ರಾಕ್ಟರ್ ತಿಳಿಸಿದ್ದಾರೆ. ಇವತ್ತು ಈಗಾಗಲೇ ರೋಲರ್ ಅವೆಲ್ಲ ಶಿಫ್ಟ್ ಮಾಡಿದ್ದಾರೆ. ನಾಳೆಯಿಂದ ನಾವು ಅದನ್ನು ಎಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದೆವು ಅದನ್ನೆಲ್ಲ ಸಮ ಮಾಡಿ ಡಾಂಬರ್ ಪ್ಯಾಚ್ ಹಾಕಿ ಮುಚ್ತೀವಿ ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಮಂಜುನಾಥ್, ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳಬಹುದು. ಸದ್ಯ ಈಗ ಗುಂಡಿಗಳಿಂದ ಕೂಡಿದ್ದಂತಹ ರಸ್ತೆಗೆ ದುರಸ್ತಿ ಭಾಗ್ಯ ಕೂಡ ದೊರಕಿದೆ. ಯಾವಾಗಿನಿಂದ ಕಾರ್ಯ ಶುರುವಾಗಲಿದೆ? ಓವರಾಲ್ ಮಾಹಿತಿ. ಮಧುಮಾಲ, ಇದು ಜೀ ಕನ್ನಡ ನ್ಯೂಸ್ನ ಬಹುದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಬಗ್ಗೆ ವಿಸ್ತೃತವಾದಂತ ಸುದ್ದಿಯನ್ನ ನಿನ್ನೆ ತಾನೇ ಪ್ರಸಾರ ಮಾಡಿತ್ತು. ಆ ಸಂದರ್ಭದಲ್ಲಿ ಕೊಟ್ಟೂರು ಇಂದ ಹರಪನಹಳ್ಳಿಗೆ ಸಂಪರ್ಕಿಸ್ತಕ್ಕಂಥ ರಸ್ತೆಯ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿಯಲ್ಲಿತ್ತು. ಅಲ್ಲಿ ಈಗಾಗಲೇ ಕೊಟ್ಟೂರಿನ ಓರ್ವ ವ್ಯಕ್ತಿ ಅದೇ ಮಾರ್ಗದಲ್ಲಿ ಬೈಕ್ ಚಲಾಯಿಸಿಕೊಂಡು ಹೋಗೋ ಸಂದರ್ಭದಲ್ಲಿ ಆ ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಬಿಟ್ಟು ಗಂಭೀರ ಪ್ರಮಾಣದ ಗಾಯಗಳೊಂದಿಗೆ ಹೊಸಪೇಟೆಯಲ್ಲಿ ಪುತ್ತೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ತದನಂತರದಲ್ಲಿ ಈ ರಸ್ತೆಯ ಬಗ್ಗೆ ಕೊಟ್ಟೂರು ಜನ ಅಂದ್ರೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಜೀ ಕನ್ನಡ ನ್ಯೂಸ್ ಕೂಡ ನಿನ್ನೆ ತಾನೇ ಈ ಬಗ್ಗೆ ವಿಸ್ತೃತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡ್ತು. ಈ ಬಗ್ಗೆ PWD ಇಲಾಖೆ ಅಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ. ನಿನ್ನೆನೆ ಪ್ರಸಾರ ಆದಂತ ಸುದ್ದಿ, ನಿನ್ನೆನೆ ಇದಕ್ಕೆ ಒಂದು ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಜೀ ಕನ್ನಡ ನ್ಯೂಸ್ನ ಬಹುದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ಅಧಿಕಾರಿಗಳು ಕೂಡ ವಾಹನಗಳ ಸಮೇತವಾಗಿ ಅಲ್ಲಿ ನೋಡ್ಬೋದು ದೃಶ್ಯದಲ್ಲಿ JCB ಯಂತ್ರ ಮತ್ತಿತರ ರಸ್ತೆ ರಿಪೇರಿ ಮಾಡ್ತಕ್ಕಂಥ ವಾಹನಗಳು ಕೂಡ ಈಗ ಫೀಲ್ಡ್ಗೆ ಇಳಿದಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಗುಂಡಿಗಳಿದಾವೆ ಆ ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಹಾಗಾಗಿ ಇದು ಜೀ ಕನ್ನಡ ನ್ಯೂಸ್ನ ಬಹುದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಈ ಸುದ್ದಿಗೆ ನಿಜಕ್ಕೂ ಕೂಡ ಕೊಟ್ಟೂರಿನ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಜೀ ಕನ್ನಡ ನ್ಯೂಸ್ ಯಾವಾಗ್ಲೂ ಕೂಡ ಸಾಮಾಜಿಕ ಬದ್ಧತೆಯನ್ನ ಕಳಕಳಿಯನ್ನ ವ್ಯಕ್ತಪಡಿಸ್ತಕ್ಕಂಥ ಮಾಧ್ಯಮ ಆಗಿರೋದ್ರಿಂದ ಕೊಟ್ಟೂರಿನ ಜನತೆ ಮತ್ತು ಜೀ ಕನ್ನಡ ನ್ಯೂಸ್ ವಾಹಿನಿಯನ್ನು ವೀಕ್ಷಣೆ ಮಾಡತಕ್ಕಂಥ ವಿಜಯನಗರ ಜಿಲ್ಲೆಯ ಜನ ಕೂಡ ಕರೆ ಮಾಡಿಬಿಟ್ಟು ಒಂದು ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಿನ್ನೆಯಿಂದ ಈ ಒಂದು ರಸ್ತೆ ರಿಪೇರಿ ಕಾರ್ಯ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ಎಲ್ಲೆಲ್ಲಿ ಹಾಳಾಗಿದೆ ಅಲ್ಲೆಲ್ಲಿ ಗುಂಡಿ ಮುಚ್ಚತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು ಕೂಡ AEE ಅಧಿಕಾರಿಗಳಾದಂತ ನಾಗನಗೌಡ ಅವರು ಜೀ ಕನ್ನಡ ನ್ಯೂಸ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮಧು, ನಿಮ್ಮೆಲ್ಲ ಮಾಹಿತಿಗಾಗಿ
ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ AEE ಆಗಿರುವಂತಹ ನಾಗನಗೌಡರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ನಮಸ್ತೆ ಹೇಳಿ. ಕೊನೆಗೂ ಈಗ ಹರಪನಹಳ್ಳಿ ಟು ಕೊಟ್ಟೂರು ರಸ್ತೆಯ ದುರಸ್ತಿ ಕಾರ್ಯಕ್ಕೆ ನೀವು ಸೂಚನೆಯನ್ನ ಕೊಟ್ಟಿದ್ದೀರಾ ಸರ್. ಯಾವಾಗಿಂದ ಶುರುವಾಗಲಿದೆ ಕಾರ್ಯಗಳು, ಏನ್ ಹೇಳ್ತೀರಾ ಈ ಕುರಿತಾಗಿ? ಮೇಡಮ್, ಇಲ್ಲಿವರೆಗೆ ಏನಾಗಿತ್ತು ಅಂದ್ರೆ ಮಳೆ ಹೆಚ್ಚಾಗಿ ಅಲ್ಲಿ ಬಿಸಿ ಸಾಯಿಲ್ ಇರೋದ್ರಿಂದ ದೊಡ್ಡ ಗುಂಡಿಗಳಾಗಿದ್ವು. ನಾವು ಆಲ್ರೆಡಿ ಮಳೆನಲ್ಲೇ ಸ್ವಲ್ಪ ರಿಪೇರಿ ಮಾಡಿದ್ವಿ, ಅದು ಆಗ್ಲಿಲ್ಲ ಮೇಡಮ್. ಮಳೆ ನಿಂತ ಮೇಲೆ ಈಗ ನಾವು ನಿನ್ನೆಲಿಂದಲೇ ಎಲ್ಲ ಕಾರ್ಯವನ್ನ ಗುಂಡಿ ಮುಚ್ಚೋ ಕಾರ್ಯ ಸ್ಟಾರ್ಟ್ ಮಾಡಿದ್ವಿ. ಜನಕ್ಕೆಲ್ಲ ಸುಗಮವಾಗಿ ಓಡಾಡ್ಲಿಕ್ಕೆ ರಸ್ತೆ ನಿನ್ನೆನೆ ನಾವು ಅನುಕೂಲ ಮಾಡಿಕೊಟ್ವಿ ಮೇಡಮ್. ಈಗ ಆಲ್ರೆಡಿ ಕಾರ್ಯ ಜರುಗ್ತಾ ಇದೆಯಾ? ಆಗಿದೆ ಮೇಡಮ್, ಮುಗಿದಿದೆ. ದುರಸ್ತಿ ಏನು ದೊಡ್ಡ ಗುಂಡಿಗಳಿದ್ವಲ್ಲ ಅವನ್ನೆಲ್ಲ JCB ತಗೊಂಡು ಲೆವೆಲ್ ಮಾಡಿ ರೋಲರ್ ಇಂದ ನಾವು ಸಮತಟ್ಟ ಮಾಡಿದ್ವಿ ಮೇಡಮ್ ಹೋಗ್ಲಿಕ್ಕೆ. ಸರ್, ಈಗ ಈ ಒಂದು ರಸ್ತೆ ಸುದ್ದಿವಾಹಿನಿಗಳ ಕಣ್ಣಿಗೆ ಬಿತ್ತರಿಸಿದ್ವಿ, ಹೀಗಾಗಿ ಎಚ್ಚೆತ್ತುಕೊಂಡ್ರಿ. ಇದೇ ರೀತಿ ಕೇವಲ ಹರಪನಹಳ್ಳಿ ಟು ಕೊಟ್ಟೂರು ರಸ್ತೆ ಪರಿಸ್ಥಿತಿ ಮಾತ್ರ ಈ ರೀತಿ ಆಗಿಲ್ಲ. ಸಾಕಷ್ಟು ನಗರಗಳಲ್ಲಿ ಹಳ್ಳಿಗಳ ಪರಿಸ್ಥಿತಿ, ರಸ್ತೆಗಳ ಪರಿಸ್ಥಿತಿ ಇದೇ ರೀತಿ ಇದೆ. ಸೊ ಈ ಕುರಿತಾಗಿ ನೀವೇನ್ ಹೇಳ್ತೀರಾ ಅಂತ, ಅಂದ್ರೆ ಏನಾದ್ರೂ ಅನಾಹುತ ಆದಾಗ್ಲೇ ಎಚ್ಚೆತ್ತುಕೊಳ್ಳೋದಾ? ಇಲ್ಲ ಮೇಡಮ್, ಹಾಗೇನಿಲ್ಲ. ನಾವು ವಾರ್ಷಿಕ ನಿರ್ವಹಣೆ ಅಂತ ರೊಟೀನ್ ಆಗಿ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಈ ಸಲ ಮಳೆ ಬಂದಿದ್ರಿಂದ ಅದನ್ನ ಬೇಗ ಸ್ವಲ್ಪ ಅಟೆಂಡ್ ಮಾಡಕ್ ಆಗಿಲ್ಲ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಾವು ಇಮಿಡಿಯೇಟ್ಲಿ ಎಲ್ಲಾ ಕೆಲಸಗಳನ್ನ ವಾರ್ಷಿಕ ನಿರ್ವಹಣೆ ಅಂತ ರಸ್ತೆ ತಗೊಂಡು ಪ್ರತಿ ವರ್ಷನೂ ನಾವು ತಗ್ಗು ಬಿದ್ದೇಟಿಗೆ ಅದನ್ನ ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ನವೆಂಬರ್ ಇದು ಎಂಡ್ ಒಳಗೆ ಎಲ್ಲಾ ಕೆಲಸ ಗುಂಡಿ ಮುಚ್ಚೋ ಕಾರ್ಯ ತಾಲೂಕಿನಾದ್ಯಂತ ನಾವು ಮುಗಿಸ್ತೀವಿ ಅಂತ ತಮ್ಗೆ ಹೇಳ್ತೀವಿ ಮೇಡಮ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದಿಷ್ಟು AEE ಆಗಿರುವಂತಹ ನಾಗನಗೌಡರು ಮಾತನಾಡಿದಂತಹ ಮಾತುಗಳು. ಅಂದರೆ ಈಗಾಗಲೇ ರಸ್ತೆ ದುರಸ್ತಿ ಕಾರ್ಯ ಕೂಡ ಜರುಗಿದೆ, ನಾವು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಹಾಗೆ ಇನ್ನು ಎಲ್ಲೆಲ್ಲಿ ರಸ್ತೆಗಳು ಗುಂಡಿಗಳಿಂದ ತುಂಬಿದೆಯೋ ಸೊ ಅದನ್ನು ಕೂಡ ದುರಸ್ತಿ ಕಾರ್ಯ ಮಾಡುವಂತಹ ಕೆಲಸ ಮಾಡ್ತೇವೆ ಅಂತ ಹೇಳಿದರು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.